ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾದ್ಭೂಮೌ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ರಾಮನಾಥ ಶೆಣೈ ಅವರೇ, ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಹೇಳಿ ಶೆಣೈ ಅವರೇ. ನಾನು MBBS ಮತ್ತು MD ಗವರ್ಮೆಂಟ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು 9 ವರ್ಷ ಸೇವೆ ಸಲ್ಲಿಸಿದ್ದೇನೆ. MD ಯಾವುದ್ರಲ್ಲಿ ಮಾಡಿದ್ದಾವು? ಜನರಲ್ ಮೆಡಿಸಿನ್. ಜನರಲ್ ಮೆಡಿಸಿನ್. ಯೋಗ ಪ್ರತಿನಿತ್ಯ ಮಾಡ್ತೀರಾ ತಾವು? ಮಾಡ್ತೇನೆ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? ಸುಮಾರು ಒಂದು 30 ವರ್ಷದಿಂದ ಆದರೂ ಮಾಡ್ತೇನೆ. ಇವತ್ತಿನ ದಿವಸ ತಾವು ನಿತ್ಯ ಯೋಗದ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿ ಈ ಬಾರಿಯ ವಿಶ್ವ ಯೋಗ ದಿನಾಚರಣೆಯ ಘೋಷವಾಕ್ಯ ಯೋಗ ಫಾರ್ ಹೆಲ್ತಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತೇನಿದೆಯಲ್ಲ, ಆ ವಿಚಾರವಾಗಿ ಮತ್ತು ಯೋಗಕ್ಕೆ ಸೂತ್ರವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ರಾಮನಾಥ ಶೆಣೈ ಅವರೇ. ಪ್ರಪ್ರಥಮವಾಗಿ ಈ ಸಂವಾದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಆಯುಷ್ ಇಲಾಖೆ ಸಿಬ್ಬಂದಿಗಳಿಗೆ, ಗುರು ಹಿರಿಯರಿಗೆ, ಯೋಗ ಬಂಧು ಸಹಪಾಠಿಗಳಿಗೆ ನನ್ನ ಶುಭಾಶಯಗಳು. ಪತಂಜಲಿ ಮಹರ್ಷಿಗಳ ನಮನ ಮತ್ತು ಆಶೀರ್ವಾದದೊಂದಿಗೆ ಈ ಸಂವಾದವನ್ನು ಆರಂಭಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಅರ್ಥಾತ್ ನಾನು ಯೋಗದ ಮೂಲಕ ಮನಸ್ಸಿನ ಮಾಲಿನ್ಯವನ್ನು, ವ್ಯಾಕರಣಶಾಸ್ತ್ರದ ಮೂಲಕ ಮಾತಿನ ಅಸ್ವಚ್ಛತೆಯನ್ನು ಮತ್ತು ವೈದ್ಯಕೀಯ ಬರಹಗಳ ಮೂಲಕ ದೇಹದ ವಿಕಾರವನ್ನು ದೂರ ಮಾಡಿದ ಪತಂಜಲಿ ಮಹರ್ಷಿಯವರಿಗೆ ಪ್ರಣಾಮ ಮಾಡುತ್ತೇನೆ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಅಂತೀವಲ್ಲ, ಏನು ಸ್ವಾಮಿ ಹಾಗಂದ್ರೆ? ಪತಂಜಲಿ ಮಹರ್ಷಿಯವರ ಯೋಗಸೂತ್ರವು ಕೇವಲ ಯೋಗಾಸನಗಳ ಪುಸ್ತಕವಲ್ಲ, ಅದು ಮಾನವಿನ ಮನಸ್ಸಿನ ವಿಜ್ಞಾನ. ಕೇವಲ 195 ಸೂತ್ರಗಳಲ್ಲಿ ಜೀವನದ ಎಲ್ಲ ಆಯಾಮಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸಿರುವ ಅಪೂರ್ವ ಗ್ರಂಥ. ಸಮಯದ ಅಭಾವದಿಂದಾಗಿ ನಾನು ಇದರಲ್ಲಿ ಕೇವಲ 15 ಸೂತ್ರಗಳನ್ನು ವಿವರಿಸಲಿದ್ದೇನೆ. ನಾವು ಯಾವುದೇ ಉಪಕರಣವನ್ನು ಖರೀದಿಸುವಾಗ ಜೊತೆಗೆ ಸಿಗುವ ಯೂಸರ್ ಮ್ಯಾನ್ಯುವಲ್, ಕೈಪಿಡಿ ಅಂತ ಹೇಳ್ತೇವೆ, ಅದೇ ಥರ ಉಪಯೋಗವಾಗುವಂತಹ ಪುಸ್ತಕ ಇದು. ಯೋಗವನ್ನು ವಿವರಿಸುವಾಗ ಮಹರ್ಷಿ ಪತಂಜಲಿಯವರು ಮೊದಲನೆಯಾಗಿ ಹೇಳುವ ಸೂತ್ರವೇ ಯೋಗಶ್ಚಿತ್ತವೃತ್ತಿ ನಿರೋಧ, ಅಂದರೆ ಚಿತ್ತದ ಅಲೆಮಾಲೆಗಳನ್ನು ಶಾಂತಗೊಳಿಸುವುದೇ ಯೋಗ. ಇಲ್ಲಿ ಚಿತ್ತ ಎಂದರೆ ಕೇವಲ ಮನಸ್ಸಲ್ಲ, ನಮ್ಮ ಆಲೋಚನೆಗಳು, ಭಾವನೆಗಳು, ನೆನಪುಗಳು, ಪ್ರತಿಕ್ರಿಯೆಗಳು ಇವೆಲ್ಲ ಸೇರಿ ಚಿತ್ತ. ಇಂದು ಹೆಚ್ಚಿನ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಆತಂಕ, ನಿದ್ರಾಹೀನತೆ, ಮಾನಸಿಕ ಒತ್ತಡ, ಕೆಲವು ಹೃದಯ ಸಂಬಂಧಿ ಸಮಸ್ಯೆಗಳು, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಇದರ ಹಿಂದೆ ಮನಸ್ಸಿನ ಅಶಾಂತಿಯು ಒಂದು ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ಪತಂಜಲಿಯವರ ಪ್ರಥಮ ಸೂತ್ರ ಇಂದಿನ ಯುಗದಲ್ಲಿ ಇನ್ನಷ್ಟು ಪ್ರಸ್ತುತವಾಗಿದೆ. ನನ್ನ ಅನುಭವದಲ್ಲಿಯೂ ವೈದ್ಯನಾಗಿ ಹಲವು ವರ್ಷಗಳವರೆಗೆ ರೋಗಿಗಳನ್ನು ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಔಷಧಿಗಳ ಜೊತೆಗೆ ಮನಸ್ಸು ಶಾಂತವಾಗುವ 4 ಒಳ್ಳೆಯ ರಿಯಶ್ಯೂರೆನ್ಸ್ ಮಾತುಗಳನ್ನು ಹೇಳಿದಾಗ ಕಾಯಿಲೆಯನ್ನು ವಾಸಿ ಮಾಡಲು ಸಹಾಯ ಆಗುತ್ತದೆ. ಇತ್ತೀಚೆಗೆ ಪಾಸಿಟಿವ್ ಹೆಲ್ತ್ ಅಥವಾ ಸಕಾರಾತ್ಮಕ ಆರೋಗ್ಯ ಅನ್ನೋ ಪದವನ್ನು ನಾವು ಹೆಚ್ಚಾಗಿ ಕೇಳ್ತೀವಿ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದಲ್ಲಿ ಇದರ ಕಲ್ಪನೆ ಇದೆ ಅಂತೀರಾ? ಖಂಡಿತವಾಗಿಯೂ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದಲ್ಲ,
ಯೋಗದ ಉದ್ದೇಶ ಮನುಷ್ಯನನ್ನು ಅವನ ನಿಜವಾದ ಸ್ವರೂಪಕ್ಕೆ ಕೊಂಡೊಯ್ಯುವುದು. ಪತಂಜಲಿಯವರು ಹೇಳುತ್ತಾರೆ, ತದಾ ದ್ರಷ್ಟು ಸ್ವರೂಪೇವಸ್ಥಾನಂ, ಅಂದರೆ ಚಿತ್ತಶಾಂತವಾದಾಗ ಮನುಷ್ಯನು ತನ್ನ ನಿಜವಾದ ಸ್ವರೂಪದಲ್ಲಿ ನೆಲೆಸುತ್ತಾನೆ. ಇದೇ ಸಕಾರಾತ್ಮಕ ಆರೋಗ್ಯ. ಅಂದರೆ ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು, ನಿರ್ಧಾರಗಳು ಸ್ಪಷ್ಟವಾಗಿರಬೇಕು, ಸಂಬಂಧಗಳಲ್ಲಿ ಸೌಹಾರ್ದ ಇರಬೇಕು, ಪರಿಸ್ಥಿತಿಗಳು ಬದಲಾದರೂ ಒಳಗಿನ ಸಮತೋಲನ ಕದಡಬಾರದು. ಇದನ್ನೇ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ ಎಂದು ಹೇಳಿರುವುದು. ವೈದ್ಯಕೀಯ ಭಾಷೆಯಲ್ಲಿ ಹೇಳುವುದಾದರೆ ಇದು ಹೆಲ್ತ್ ಪ್ರಮೋಷನ್ ಮತ್ತು ಡಿಸೀಸ್ ಪ್ರಿವೆನ್ಷನ್ ಎರಡನ್ನೂ ಒಳಗೊಂಡ ದೃಷ್ಟಿಕೋನ. ನಾನು ನನ್ನ ಜೀವನದಲ್ಲಿಯೂ ಗಮನಿಸಿರುವುದೇನೆಂದರೆ, ನಿಯಮಿತ ಧ್ಯಾನ ಮಾಡುವ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಮನಸ್ಸು ಹೆಚ್ಚು ಸಮತೋಲನದಿಂದ ಪ್ರತಿಕ್ರಿಯಿಸುತ್ತದೆ. ಹೊರಗಿನ ಪರಿಸ್ಥಿತಿ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ, ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಯೋಗ ಕ್ರಮೇಣ ತಿಳಿಸುತ್ತದೆ. ಟು ರೆಸ್ಪಾಂಡ್ ಆ್ಯಂಡ್ ನಾಟ್ ಟು ರಿಯಾಕ್ಟ್ ಟು ಎನಿ ಅಡ್ವರ್ಸ್ ಸಿಚುವೇಶನ್. ಉದಾಹರಣೆಗೆ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಎಲ್ಲರೂ ಹಾರ್ನ್ ಹೊಡೆದು ಸ್ಟ್ರೆಸ್ ಹೆಚ್ಚಿಸುವ ಬದಲು ಯಾವುದಾದರೂ ಸಂಕೇತವನ್ನು ಕೇಳುತ್ತಾ ವೇಳೆ ಕಳೆಯಬಹುದು. ಎಲ್ಲರೂ ಮನಸ್ಸು ಶಾಂತವಾಗಿರಬೇಕು ಅಂತ ಬಯಸ್ತೇವೆ, ಆದರೆ ಮನಸ್ಸು ಬಹಳ ಸುಲಭವಾಗಿ ಶಾಂತವಾಗೋದಿಲ್ಲ. ಈ ಸಮಸ್ಯೆಯನ್ನು ಪತಂಜಲಿಯವರು, ಅಂದರೆ ಪತಂಜಲಿ ಮಹರ್ಷಿಯವರು ಯಾವ ರೀತಿ ವಿವರಿಸಿದ್ದಾರೆ? ಇದು ಅತ್ಯಂತ ಮಹತ್ವದ ಪ್ರಶ್ನೆ. ಪತಂಜಲಿಯವರು ತುಂಬ ಪ್ರಾಮಾಣಿಕವಾಗಿ ಹೇಳುತ್ತಾರೆ, ವೃತ್ತಿ ಸಾರೂಪ್ಯ ಮಿತರತ್ರ, ಅಂದರೆ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಉದಯಿಸುತ್ತವೆಯೋ ಅವುಗಳೊಂದಿಗೆ ನಾವು ಒಂದಾಗಿ ಬಿಡುತ್ತೇವೆ. ಎಕ್ಸಾಂಪಲ್, ಒಂದು ಸಣ್ಣ ಟೀಕೆ ಕೇಳಿದರೆ ದಿನವಿಡೀ ಅದನ್ನೇ ಯೋಚಿಸುತ್ತೇವೆ. ಒಂದು ಭಯ ಬಂದರೆ ಅದು ಮರು ಮನಸ್ಸಿನಲ್ಲಿ ಓಡಾಡುತ್ತದೆ. ಒಂದು ಕೋಪ ಬಂದರೆ ಅದು ನಮ್ಮ ಮಾತು, ನಡೆ, ನಿರ್ಧಾರ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ. ಇದು ಎಲ್ಲರ ಅನುಭವ. ಆದರೆ ಯೋಗ ಹೇಳುವುದು, ನೀವು ನಿಮ್ಮ ಆಲೋಚನೆಗಳಲ್ಲ, ಅವುಗಳನ್ನು ಗಮನಿಸುವ ಸಾಕ್ಷಿ, ವಿಟ್ನೆಸ್ ಅಂತ ಹೇಳ್ಬೋದು. ಈ ಅರಿವು ನಿಧಾನವಾಗಿ ಬೆಳೆಯಲು ಧ್ಯಾನ ಮತ್ತು ಯೋಗ ಸಾಧನೆ ಸಹಾಯ ಮಾಡುತ್ತವೆ. ನನ್ನ ಸ್ವಂತ ಅನುಭವವನ್ನು ಹೇಳುವುದಾದರೆ, ಆರಂಭದಲ್ಲಿ ಧ್ಯಾನ ಮಾಡುವಾಗ ಮನಸ್ಸು ಬಹಳ ಚಂಚಲವಾಗಿತ್ತು. ಕೆಲವೊಮ್ಮೆ 10 ನಿಮಿಷಗಳಲ್ಲಿ ನೂರಾರು ಆಲೋಚನೆಗಳು ಬರುತ್ತಿದ್ದವು. ಆಗ ನನಗೆ ಮನಸ್ಸು ಏಕೆ ಅಶಾಂತವಾಗಿದೆ ಎಂದು ತುಂಬ ಖೇದವಾಗುತ್ತಿತ್ತು. ಆದರೆ ಹಲವು ವರ್ಷಗಳ ನಿಯಮಿತ ಅಭ್ಯಾಸದ ನಂತರ ಆ ಚಂಚಲತೆ ಕ್ರಮೇಣ ಕಡಿಮೆಯಾಗುತ್ತದೆ ಎಂಬುದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇದೇ ಪತಂಜಲಿ ಮಹರ್ಷಿಯವರು ಹೇಳಿರುವ ಯೋಗದ ವೈಜ್ಞಾನಿಕತೆ. ಆದ್ದರಿಂದ ಯೋಗವು ಒಂದು ದಿನದ ಸಾಧನೆಯಲ್ಲ, ಅದು ಜೀವನ ಪರ್ಯಂತ ಅಭ್ಯಾಸ. ಫಾರ್ ಎಕ್ಸಾಂಪಲ್, ಮಾವಿನ ಗಿಡ ಅಥವಾ ಹಲಸಿನ ಗಿಡ ನೆಟ್ಟರೆ ಅದು ಫಲ ಕೊಡಲು ತುಂಬ ವರ್ಷಗಳು ಬೇಕಾಗುತ್ತವೆ. ಸಹನೆ ಅಥವಾ ಪೇಷನ್ಸ್ ಈಸ್ ದ ಕೀವರ್ಡ್ ಇನ್ ಯೋಗ ಪ್ರಾಕ್ಟೀಸ್. ಮನಸ್ಸಿನ ಚಂಚಲತೆ, ತಾವೇ ಹೇಳಿದ್ರಿ, ನನಗೆ ಸ್ವಲ್ಪ ಕಷ್ಟ ಇತ್ತು, ಬಹಳ ದಿವಸ ಆದಮೇಲೆ ಸರಿ ಹೋಯಿತು ಅಂತ. ಪತಂಜಲಿ ಮಹರ್ಷಿಯವರು ಯಾವ ಮಾರ್ಗವನ್ನು ಸೂಚಿಸಿದ್ದಾರೆ ಅಂತೀರಿ? ಪತಂಜಲಿ ಮಹರ್ಷಿಯವರು ಅತ್ಯಂತ ಸಂಕ್ಷಿಪ್ತವಾಗಿ ಆದರೆ ಜೀವನವಿಡೀ ನೆನಪಿಡಬೇಕಾದ ಒಂದು ಸೂತ್ರವನ್ನು ನೀಡಿದ್ದಾರೆ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿಗಳನ್ನು ನಿಯಂತ್ರಿಸಬಹುದು. ಈ 2 ಪದಗಳು, ಅಭ್ಯಾಸ ಮತ್ತು ವೈರಾಗ್ಯ, ಯೋಗ ಎಂಬ ಹಕ್ಕಿಯ 2 ರೆಕ್ಕೆಗಳಂತಿವೆ. ಅಭ್ಯಾಸ ಎಂದರೆ ಪ್ರತಿದಿನ ಮನಸ್ಸನ್ನು ಮತ್ತೆ ಮತ್ತೆ ಶಾಂತಿಯ ಕಡೆಗೆ ಕರೆತರುವುದು. ವೈರಾಗ್ಯ ಎಂದರೆ ನಮ್ಮನ್ನು ಅಶಾಂತಗೊಳಿಸುವ ಆಸಕ್ತಿ, ಅಹಂಕಾರ, ಅಂಟಿಕೊಳ್ಳುವಿಕೆ, ಎರೋಗೆನ್ಸ್, ಅಟ್ಯಾಚ್ಮೆಂಟ್ ಮತ್ತು ಮಮಕಾರ ನಿಧಾನವಾಗಿ ಕಡಿಮೆ ಮಾಡುವುದು. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ಹೇಗೆ ಒಬ್ಬ ಸಂಗೀತಗಾರ ಪ್ರತಿದಿನ ಅಭ್ಯಾಸ ಮಾಡುತ್ತಾನೋ ಹಾಗೆಯೇ ಮನಸ್ಸಿಗೂ ತರಬೇತಿ ಬೇಕು. ನನ್ನ ವೈದ್ಯಕೀಯ ಅನುಭವದಲ್ಲಿ ರಕ್ತದೊತ್ತಡ ಅಥವಾ ಮಧುಮೇಹದ ಔಷಧಿಯನ್ನು ಒಂದು ದಿನ ಮಾತ್ರ ತೆಗೆದುಕೊಂಡರೆ ಪ್ರಯೋಜನವಿಲ್ಲ. ಅದೇ ರೀತಿ ಯೋಗವು ನಿರಂತರ ಸಾಧನೆ. ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟರೆ ಅದರ ಫಲ ನಿಧಾನವಾಗಿಯೇ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಬಹುತೋ ಭಯಾತ್. ಈ ಅಭ್ಯಾಸ ಅಂದರೆ ಎಷ್ಟು ಕಾಲ ಮಾಡಬೇಕು ಅಂತ? ಈಗೇನು ನೀವು ಹೇಳ್ತೀರಿ ಪ್ರತಿನಿತ್ಯ ಮಾಡಬೇಕು ಅನ್ನೋದು, ಕೆಲವ್ರಿಗೆ ಏನಾಗುತ್ತೆ, ಧ್ಯಾನ ಅಂತ ಮಾಡ್ತಾರೆ, ಯೋಗಾಸನ ಅಂತ ಮಾಡ್ತಾರೆ, ಆದರೆ ಏನೂ ಫಲ ಕಾಣಲಿಲ್ಲ ಅಂತ ಕೆಲವೇ ದಿವಸದಲ್ಲಿ ಬಿಟ್ಟುಬಿಡ್ತಾರೆ. ಇದಕ್ಕೆ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ? ಇದಕ್ಕೂ ಪತಂಜಲಿಯವರು ಅತ್ಯಂತ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಅಂದರೆ ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ.
ಅಂದರೆ ದೀರ್ಘಕಾಲ ನಿರಂತರವಾಗಿ ಗೌರವ ಭಾವದಿಂದ ಮಾಡಿದ ಅಭ್ಯಾಸವೇ ದೃಢವಾದ ಫಲವನ್ನು ನೀಡುತ್ತದೆ. ಈ ಸೂತ್ರದಲ್ಲಿ 3 ಪದಗಳು ಬಹಳ ಮುಖ್ಯ. ದೀರ್ಘಕಾಲ ಎಂದರೆ ತಾಳ್ಮೆಯಿಂದ ಮುಂದುವರಿಯಬೇಕು, ನೈರಂತರ್ಯ ಮಧ್ಯದಲ್ಲಿ ಬಿಡದೆ ನಿಯಮಿತವಾಗಿ ಮಾಡಬೇಕು, ಸತ್ಕಾರ ಭಾವ ಅಂದರೆ ಯೋಗವನ್ನು ಕೇವಲ ವ್ಯಾಯಾಮವಲ್ಲ ಜೀವನ ಶೈಲಿಯಾಗಿ ಗೌರವಿಸಬೇಕು. ನನ್ನ ಜೀವನದಲ್ಲಿಯೂ ಇದೇ ಅನುಭವವಾಗಿದೆ. ಇಲ್ಲಿ ನಾನು ನನಗೆ ಪ್ರಥಮವಾಗಿ ಯೋಗಾಭ್ಯಾಸ ಕಲಿಸಿದ ಯೋಗಾಚಾರ್ಯ ದಿವಂಗತ ಪಟ್ಟಾಭಿ ಜೋಯಿಸ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. 1.5 ವರ್ಷದ ಅವಧಿಯಲ್ಲಿ ಅವರು ಕೇವಲ 32 ಆಸನಗಳನ್ನು ಕಲಿಸಿದರು. ಇದರಲ್ಲಿ ಸೂರ್ಯ ನಮಸ್ಕಾರ ವಿನ್ಯಾಸ ಸಹಿತ. ಇದರ ವಿವರಣೆ ಅವರು ಬರೆದಿರುವ ಯೋಗಮಾಲಾ ಎಂಬ ಕಿರು ಹೊತ್ತಗೆಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಿದೆ. ಒಂದು ಸರಳ ಉದಾಹರಣೆ ಕೊಡುವುದಾದರೆ, ಪ್ರತಿದಿನ ಹಲ್ಲುಜ್ಜುತ್ತೇವೆ, ಇಂದು ಉಜ್ಜಿದರೆ ಸಾಕು, ಇನ್ನು 1 ತಿಂಗಳು ಬೇಡ ಎಂದು ಯಾರೂ ಹೇಳುವುದಿಲ್ಲ. ಇದೇ ರೀತಿ ಮನಸ್ಸಿನ ಸ್ವಚ್ಛತೆಯು ಪ್ರತಿದಿನದ ಅಭ್ಯಾಸದಿಂದ ಸಾಧ್ಯ. ಯೋಗದಲ್ಲಿ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ. ನಾವು ಪ್ರಕೃತಿಯನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗಿ ತೋರುತ್ತದೆ. ಥಿಂಗ್ಸ್ ಹ್ಯಾಪನ್ ವಿದೌಟ್ ಎನಿ ಎಫರ್ಟ್. ಸೀಸನ್ಸ್ ಕಮ್ ಆ್ಯಂಡ್ ಗೋ, ಸನ್ ಶೈನ್ಸ್, ಏರ್ ಗೆಟ್ಸ್ ಪ್ಯೂರಿಫೈಡ್ ಆನ್ ಇಟ್ಸ್ ಓನ್. ನಿರಂತರ ಉಸಿರಾಟ, ಹೃದಯದ ಬಡಿತ, ಪಚನಕ್ರಿಯೆ ಇತ್ಯಾದಿ ಕೆಲಸಗಳು ಇದೇ ಥರ ನಡೆಯುತ್ತವೆ. ಇವತ್ತಿನ ನಮ್ಮ ಸಮಾಜದಲ್ಲಿ ಕೋಪ, ಅಸೂಯೆ, ಸ್ಪರ್ಧೆ, ಆತಂಕ ಈ ಎಲ್ಲವೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀವು ಹೇಳ್ತೀರಿ ಮನಸ್ಸನ್ನು ಪ್ರಸನ್ನವಾಗಿಡಬೇಕು ಅಂತ ಹೇಳಿ, ಆದರೆ ಅದನ್ನು ಪ್ರಸನ್ನವಾಗಿ ಇಟ್ಕೊಳ್ಳೋದೇ ಬಹಳ ಕಷ್ಟ. ಪತಂಜಲಿ ಮಹರ್ಷಿಗಳು ಈ ಮನಸ್ಸಿನ ಪ್ರಸನ್ನತೆಗೆ ಯಾವುದಾದ್ರೂ ಪ್ರಾಯೋಗಿಕ ಮಾರ್ಗಗಳನ್ನು ತಿಳಿಸಿದಾರೆಯೇ? ಹೌದು, ನನ್ನ ಅಭಿಪ್ರಾಯದಲ್ಲಿ ಇಡೀ ಯೋಗ ಸೂತ್ರದಲ್ಲಿರುವ ಅತ್ಯಂತಿಕ ಪ್ರಾಯೋಗಿಕ ಸೂತ್ರಗಳಲ್ಲಿ ಇದು ಒಂದು. ಸೂತ್ರ ಹೇಳುತ್ತದೆ, ಮೈತ್ರಿ ಕರುಣ ಮುದಿತೋಪೇಕ್ಷಾಣಾಂ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಃ ಚಿತ್ತ ಪ್ರಸಾದನಂ. ಅಂದರೆ ಮನಸ್ಸು ಪ್ರಸನ್ನವಾಗಿರಲು 4 ಭಾವನೆಗಳನ್ನು ಬೆಳೆಸಬೇಕು. ಮೈತ್ರಿ ಸಂತೋಷವಾಗಿರುವವರೊಂದಿಗೆ ಸ್ನೇಹ ಭಾವ, ಕರುಣೆ ದುಃಖದಲ್ಲಿರುವವರ ಬಗ್ಗೆ ದಯೆ, ಮುದಿತ ಇತರರ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಗುಣ, ಉಪೇಕ್ಷೆ ತಪ್ಪು ಕೆಲಸ ಮಾಡುವವರ ಬಗ್ಗೆ ದ್ವೇಷವಿಲ್ಲ, ವಿವೇಕಪೂರ್ಣ ಸಮಭಾವ. ಈ ಒಂದು ಸೂತ್ರವನ್ನು ನಮ್ಮ ಕುಟುಂಬ, ಆಸ್ಪತ್ರೆ, ಕಚೇರಿ, ಸಮಾಜ ಎಲ್ಲೆಡೆ ಅನುಸರಿಸಿದರೆ ಅನೇಕ ಮಾನಸಿಕ ಸಂಘರ್ಷಗಳು ಕಡಿಮೆಯಾಗಬಹುದು. ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ರೋಗಿಗಳೊಂದಿಗೆ ಕರುಣೆಯಿಂದ ಮಾತನಾಡಿದಾಗ ಅವರ ಆತಂಕವು ಕಡಿಮೆಯಾಗುವುದನ್ನು ನಾನು ಹಲವು ಬಾರಿ ಕಂಡಿದ್ದೇನೆ. ಕೆಲವೊಮ್ಮೆ ಒಂದು ಸಾಂತ್ವನದ ಮಾತು ಕೂಡ ಔಷಧಿಯಷ್ಟೇ ಪರಿಣಾಮಕಾರಿಯಾಗಿರುತ್ತದೆ. ಹಾಗೆಯೇ ಇತರರ ಸಾಧನೆಯನ್ನು ನೋಡಿ ಅಸೂಯೆ ಪಡುವ ಬದಲು ಸಂತೋಷ ಪಡುವ ಅಭ್ಯಾಸ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಈ ಸೂತ್ರ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ. ಹೋಲಿಕೆ ಮಾಡುವುದಕ್ಕಿಂತ ಪ್ರೋತ್ಸಾಹಿಸುವ ಮನೋಭಾವವನ್ನು ಬೆಳೆಸಿದರೆ ನಮ್ಮ ಮನಸ್ಸೇ ಮೊದಲು ಹಗುರವಾಗುತ್ತದೆ. ಆದ್ದರಿಂದ ಈ ಒಂದು ಸೂತ್ರವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ಕೇವಲ ಯೋಗ ಸಾಧನೆಯಲ್ಲ, ಉತ್ತಮ ಮಾನವೀಯ ಜೀವನಕ್ಕೂ ಮಾರ್ಗದರ್ಶಿಯಾಗಿರುತ್ತದೆ. ಇತ್ತೀಚೆಗೆ ಯೋಗ ಅಂದರೆ ಬಹುತೇಕ ಜನ ಆಸನಗಳನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇದ್ದಾರೆ. ಪತಂಜಲಿ ಮಹರ್ಷಿಗಳ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು ಡಾಕ್ಟರ್ ಶೆಣೈ ಅವರೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪತಂಜಲಿಯವರು ಯೋಗವನ್ನು ಕೇವಲ ಆಸನಗಳಿಗೆ ಸೀಮಿತಗೊಳಿಸಿಲ್ಲ. ಅವರು ಮಾನವನ ಸಮಗ್ರ ಬೆಳವಣಿಗೆಗಾಗಿ ಅಷ್ಟಾಂಗ ಯೋಗ ಎಂಬ 8 ಅಂಗಗಳನ್ನು ವಿವರಿಸಿರುತ್ತಾರೆ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಯೋಷ್ಟಾವಂಗಾನಿ. ಅಂದರೆ ಈ 8 ಅಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಮೊದಲ 2 ಯಮ ಮತ್ತು ನಿಯಮದ ನಮ್ಮ ವ್ಯಕ್ತಿತ್ವದ ಅಡಿಪಾಯ. ಇದನ್ನು 24/7 ಪಾಲಿಸಬೇಕಾಗುತ್ತದೆ. ಆಸನ ಮತ್ತು ಪ್ರಾಣಾಯಾಮ ದೇಹ ಹಾಗೂ ಉಸಿರನ್ನು ಸಿದ್ಧಗೊಳಿಸುತ್ತವೆ. ದೈನಂದಿನ ದಿನಚರಿಯಲ್ಲಿ 15ರಿಂದ 20 ನಿಮಿಷಗಳು ಬೆಳಗ್ಗೆ ಸೂರ್ಯನ ಬಿಸಿಲಲ್ಲಿ ಸೂರ್ಯ ನಮಸ್ಕಾರ, ನಂತರ
ಪ್ರಾಣಾಯಾಮ ಇವುಗಳನ್ನು ಮಾಡಿದರೆ ತುಂಬ ಅನುಕೂಲವಾಗುತ್ತದೆ. ಇದರಲ್ಲಿ ನಂತರ ಮನಸ್ಸನ್ನು ಒಳಮುಖವಾಗಿ ಕೊಂಡೊಯ್ಯುವ ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿಯ ಹಂತಗಳು ಬರುತ್ತವೆ. ಒಂದು ಮನೆಯ ಅಡಿಪಾಯ ಬಲವಾಗಿದ್ದರೆ ಮಾತ್ರ ಮೇಲಿನ ಮಹಡಿಗಳು ದೃಢವಾಗುತ್ತವೆ. ಇದೇ ರೀತಿ ಯೋಗದ ನೈತಿಕ ಮತ್ತು ಮಾನಸಿಕ ಅಂಶಗಳನ್ನು ಬಿಟ್ಟು ಕೇವಲ ಆಸನಗಳನ್ನು ಮಾಡಿದರೆ ಯೋಗದ ಪೂರ್ಣ ಫಲ ಸಿಗುವುದಿಲ್ಲ. ಒಂದು ನಿದರ್ಶನ ಕೊಡುವುದಿದ್ದರೆ, ನಾವು ಹಸುಗಳನ್ನು ಸಾಕುವುದು ಹಾಲು ಮತ್ತು ಅದರ ವಿವಿಧ ಉತ್ಪನ್ನಗಳಿಗಾಗಿ. ಬರಿಯ ಆಸನ ಮಾಡುವವನು ನನಗೆ ಹಾಲು ಬೇಡ, ಬರಿಯ ಬೆರಣಿ ಸಾಕು ಎಂದು ಹೇಳಿದಂತೆ. ನನ್ನ ಅನುಭವದಲ್ಲಿ ಯೋಗವನ್ನು ಕೇವಲ ದೈಹಿಕ ವ್ಯಾಯಾಮವೆಂದು ಆರಂಭಿಸಿದ ಅನೇಕರು ಕ್ರಮೇಣ ಅದು ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿತು ಎಂದು ಹೇಳಿರುವುದನ್ನು ಕೇಳಿದ್ದೇನೆ. ಆಸನಗಳ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಪತಂಜಲಿ ಮಹರ್ಷಿಗಳು ಆಸನವನ್ನು ಹೇಗೆ ವ್ಯಾಖ್ಯಾನಿಸ್ತಾರೆ? ಪತಂಜಲಿ ಮಹರ್ಷಿಯವರ ವ್ಯಾಖ್ಯಾನ ಅತ್ಯಂತ ಸರಳ ಆದರೆ ಆಳವಾದುದು. ಸ್ಥಿರ ಸುಖಮಾಸನಂ ಅಂದರೆ ಸ್ಥಿರವೂ ಸುಖಕರವೂ ಆದ ಭಂಗಿಯೇ ಆಸನ. ಇಲ್ಲಿ ಅವರು ನೂರಾರು ಆಸನಗಳ ಪಟ್ಟಿಯನ್ನು ಕೊಡುವುದಿಲ್ಲ. ಆಸನದ ಉದ್ದೇಶ ದೇಹವನ್ನು ಧ್ಯಾನಕ್ಕೆ ಯೋಗ್ಯವಾಗಿಸುವುದು. ಮುಂದೆ ಅವರು ಹೇಳುತ್ತಾರೆ, ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಂ ಅಂದರೆ ಅತಿಯಾದ ಪ್ರಯತ್ನವನ್ನು ಬಿಟ್ಟು ದೇಹ ಮನಸ್ಸು ಸಹಜವಾಗಿ ವಿಶ್ರಾಂತಿ ಪಡೆಯುವ ಸ್ಥಿತಿ. ಇಂದಿನ ಕಾಲದಲ್ಲಿ ಕೆಲವರು ಯೋಗವನ್ನು ಸ್ಪರ್ಧೆಯಂತೆ ನಡೆಸುತ್ತಾರೆ. ಆದರೆ ಯೋಗದಲ್ಲಿ ಸ್ಪರ್ಧೆಗೆ ಸ್ಥಾನವಿಲ್ಲ. ಪ್ರತಿಯೊಬ್ಬರೂ ತಮ್ಮ ವಯಸ್ಸು, ಆರೋಗ್ಯ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸನಾಭ್ಯಾಸ ಮಾಡಬೇಕು. ವೈದ್ಯನಾಗಿ ನನ್ನ ಸಲಹೆ, ವಿಶೇಷವಾಗಿ ಹಿರಿಯ ನಾಗರಿಕರು, ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಕೀಲು ಸಮಸ್ಯೆಗಳಿರುವವರು ಯೋಗ ತಜ್ಞರ ಸಲಹೆ ಪಡೆದು ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು. ಕೊನೆಯ ಪಕ್ಷ 40 ದಿನಗಳ ತರಬೇತಿಯಿಂದ ಒಂದು ಹ್ಯಾಬಿಟ್ ಉಂಟಾಗುತ್ತದೆ. ಯೋಗದ ಗುರಿ ದೇಹವನ್ನು ಹಿಂಸಿಸುವುದಲ್ಲ, ದೇಹದೊಂದಿಗೆ ಸ್ನೇಹ ಬೆಳೆಸುವುದು. ಶ್ರೀಮದ್ ಭಾಗವತದಲ್ಲಿ ಬರುವ ಉದ್ಧವ ಗೀತೆಯಲ್ಲಿ ಒಂದು ಶ್ಲೋಕ ಪ್ರಾಣಾಯಾಮವನ್ನು 10 ಆವರ್ತನ ದಿನದಲ್ಲಿ 3 ಸಾರಿ 1 ತಿಂಗಳು ಸತತವಾಗಿ ಮಾಡಿದಾಗ ಪ್ರಾಣ ಸಿದ್ಧಿ ಉಂಟಾಗುತ್ತದೆ ಎಂದು ತಿಳಿಸಿರುತ್ತಾರೆ. ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಪ್ರಾಣಾಯಾಮದ ಬಗ್ಗೆ ಇವತ್ತು ಬಹಳ ಜನ ಮಾತಾಡ್ತಾರೆ ಮತ್ತು ಬಹಳಷ್ಟು ಜನರಿಗೆ ಇದನ್ನು ಕಲಿಯುವಂತಹ ಆಸಕ್ತಿ ಕೂಡ ಇದೆ. ಪತಂಜಲಿ ಮಹರ್ಷಿಗಳು ಇದರ ಮಹತ್ವವನ್ನೇನಾದರೂ ವಿವರಿಸಿದ್ದಾರೆ? ಉಸಿರು ಮತ್ತು ಮನಸ್ಸಿನ ಸಂಬಂಧ ಅತ್ಯಂತ ಗಾಢವಾಗಿದೆ. ನಾವು ಕೋಪಗೊಂಡಾಗ ಉಸಿರು ವೇಗವಾಗುತ್ತದೆ, ಭಯವಾದಾಗ ಅದು ಬದಲಾಗುತ್ತದೆ. ಮನಸ್ಸು ಶಾಂತವಾಗಿದ್ದರೆ ಉಸಿರು ನಿಧಾನವಾಗುತ್ತದೆ. ಪತಂಜಲಿ ಅವರು ಹೇಳುತ್ತಾರೆ, ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸಯೋರ್ ಗತಿರ್ವಿಚ್ಛೇದ ಪ್ರಾಣಾಯಾಮ. ಆಸನದಲ್ಲಿ ಸ್ಥಿರತೆ ಬಂದ ನಂತರ ಉಸಿರಾಟದ ಚಲನೆಯನ್ನು ಜಾಗೃತಿಯಿಂದ ನಿಯಂತ್ರಿಸುವುದೇ ಪ್ರಾಣಾಯಾಮ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ. ತತಃ ಕ್ಷೀಯತೆ ಪ್ರಕಾಶಾವರಣಂ ಅಂದರೆ ಪ್ರಾಣಾಯಾಮದಿಂದ ನಮ್ಮೊಳಗಿನ ಜ್ಞಾನದ ಮೇಲೆ ಇರುವ ಆವರಣ ಕ್ರಮೇಣ ಕ್ಷೀಣಿಸುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಿಧಾನವಾದ ಲಯಬದ್ಧವಾದ ಉಸಿರಾಟವು ದೇಹದ ವಿಶ್ರಾಂತಿ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಲು, ಏಕಾಗ್ರತೆ ಹೆಚ್ಚಲು ಮತ್ತು ಮನಸ್ಸು ಶಾಂತವಾಗಲು ಸಹಾಯವಾಗುತ್ತದೆ. ಈಗಿನ ಯುವ ಜನರಿಗೆ ನೆನಪಿನ ಶಕ್ತಿ ವೃದ್ಧಿಸಲು ಇದು ಸಹಕಾರಿ. ನನ್ನ ವೈಯಕ್ತಿಕ ಅನುಭವ ಏನೆಂದರೆ, ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷಗಳ ನಿಯಮಿತ ಪ್ರಾಣಾಯಾಮ ಮಾಡಿದ ದಿನಗಳಲ್ಲಿ ಧ್ಯಾನಕ್ಕೆ ಮನಸ್ಸು ಹೆಚ್ಚು ಸುಲಭವಾಗಿ ಸಿದ್ಧವಾಗುತ್ತದೆ. ದಿನದ ಕೆಲಸದಲ್ಲಿಯೂ ಹೆಚ್ಚು ಸ್ಥಿರತೆ ಮತ್ತು ಸ್ಪಷ್ಟತೆ ಅನುಭವವಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ಅಗತ್ಯ. ಪ್ರಾಣಾಯಾಮವನ್ನು ನಿಧಾನವಾಗಿ ಗುರುಗಳ ಮಾರ್ಗದರ್ಶನದಲ್ಲಿಯೇ ಕಲಿಯುವುದು ಒಳ್ಳೆಯದು. ಯೂಟ್ಯೂಬ್ ನೋಡಿ ಮಾಡುವುದು ಒಳ್ಳೆಯದಲ್ಲ. ಬಲವಂತವಾಗಿ ಉಸಿರನ್ನು ಹಿಡಿಯುವುದು ಅಥವಾ ಅತಿಯಾಗಿ ಅಭ್ಯಾಸ ಮಾಡುವುದು ಯೋಗವಲ್ಲ. ಪತಂಜಲಿಯವರ ಯೋಗ ಯಾವಾಗಲೂ ಸಮತೋಲನ, ಜಾಗೃತಿ ಮತ್ತು ಕ್ರಮಬದ್ಧ ಅಭ್ಯಾಸವನ್ನು ಒತ್ತಿ ಹೇಳುತ್ತದೆ. ಆಸನ ಮತ್ತು ಪ್ರಾಣಾಯಾಮದ ನಂತರ ಪತಂಜಲಿ ಮಹರ್ಷಿಗಳು ಪ್ರತ್ಯಾಹಾರ ಅನ್ನೋ ಹಂತವನ್ನು ಹೇಳುತ್ತಾರೆ ಅಂತ ತಾವು ಹೇಳಿದಿರಿ. ಇದನ್ನು ಸರಳವಾಗಿ ವಿವರಿಸ್ಬೋದೇ? ಖಂಡಿತ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳನ್ನು ಬಲವಂತವಾಗಿ ಮುಚ್ಚುವುದು ಅಲ್ಲ, ಅವುಗಳನ್ನು ವಿವೇಕದಿಂದ ನಿಯಂತ್ರಿಸುವುದು. ಸಬ್ಲಿಮೇಷನ್ ಆ್ಯಂಡ್ ನಾಟ್ ಸಪ್ರೆಷನ್.
ಪತಂಜಲಿಯವರು ಹೇಳುತ್ತಾರೆ, ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಅಂದರೆ ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಹಿಂದಕ್ಕೆ ಬಂದು ಮನಸ್ಸಿನ ಅಧೀನವಾಗುವ ಸ್ಥಿತಿಯೇ ಪ್ರತ್ಯಾಹಾರ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ, ತತಃ ಪರಮಾವಶ್ಯತೇಂದ್ರಿಯಾಣಾಂ. ಅಂದರೆ ಇಂದ್ರಿಯಗಳ ಮೇಲೆ ಅತ್ಯುತ್ತಮ ನಿಯಂತ್ರಣ ದೊರೆಯುತ್ತದೆ. ಇಂದಿನ ಕಾಲದಲ್ಲಿ ಇದು ಬಹಳ ಪ್ರಸ್ತುತ. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ನಿರಂತರ ಸುದ್ದಿಗಳು ಇವು ನಮ್ಮ ಗಮನವನ್ನು ಕ್ಷಣ ಕ್ಷಣಕ್ಕೂ ಎಳೆಯುತ್ತವೆ. ಮನಸ್ಸು ವಿಶ್ರಾಂತಿ ಪಡೆಯಲು ಅವಕಾಶವೇ ಸಿಗುವುದಿಲ್ಲ. ಕೊನೆಯ ಪಕ್ಷ ರಾತ್ರಿ ಮಲಗುವ ಮೊದಲು ಒಂದು 10 ನಿಮಿಷ ಯೋಗ ನಿದ್ರಾವನ್ನು ಪ್ರಾಕ್ಟೀಸ್ ಮಾಡಿದರೂ ಪ್ರತ್ಯಾಹಾರದ ಸಾಧನೆ ಮಾಡಿದಂತೆ ಮನಸ್ಸಿನ ಶಾಂತಿ ಗಮನಾರ್ಹವಾಗಿ ಹೆಚ್ಚುತ್ತದೆ. ಪ್ರತ್ಯಾಹಾರದ ನಂತರ ಧಾರಣ ಮತ್ತು ಧ್ಯಾನದ ಬಗ್ಗೆ ಮಾತಾಡ್ತಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಡಾಕ್ಟರ್ ಶೆಣೈ ಅವರೇ? ಪತಂಜಲಿಯವರು ಧಾರಣೆ ಮತ್ತು ಧ್ಯಾನದ ನಡುವಿನ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಮೊದಲು ಅವರು ಧಾರಣೆಯನ್ನು ಹೀಗೆ ಹೇಳುತ್ತಾರೆ, ದೇಶ ಬಂಧಶ್ಚಿತ್ತಸ್ಯ ಧಾರಣ. ಅಂದರೆ ಮನಸ್ಸನ್ನು ಒಂದು ವಿಷಯ ಅಥವಾ ಕೇಂದ್ರದಲ್ಲಿ ಸ್ಥಿರಗೊಳಿಸುವುದೇ ಧಾರಣೆ. ಚಿತ್ತವನ್ನು ನಾಭಿಚಕ್ರ, ಹೃದಯ ಕಮಲ, ನೆತ್ತಿಯಲ್ಲಿರುವ ಮಧ್ಯದ ಜಾಗ, ನಾಸಿಕಾಗ್ರ ಅಥವಾ ಜಿಹ್ವಾಗ್ರದಲ್ಲಿ ಸ್ಥಿರೀಕರಿಸುವುದೇ ಧಾರಣೆ. ಧ್ಯಾನದ ಕುರಿತು ಪ್ರತ್ಯಯೈಕತಾನತಾ ಧ್ಯಾನಂ. ಈ ಏಕಾಗ್ರತೆ ನಿರಂತರವಾಗಿ ಅಡೆತಡೆ ಇಲ್ಲದೆ ಚಿತ್ತ ಪ್ರವಾಹವನ್ನು ಹರಿಸುವುದು, ವಿಸದೃಶ ವೃತ್ತಿಗಳನ್ನು ತಡೆಗಟ್ಟುವುದು ಧ್ಯಾನವೆನ್ನಿಸುತ್ತದೆ. ಅಂದರೆ ತೈಲ ಧಾರಾವತ್ ಎಂದು ಹೇಳಬಹುದು. ಯೋಗ ಅಂದರೆ ಆಸನ ಮತ್ತು ಧ್ಯಾನ ಮಾತ್ರನೇ? ಉತ್ತಮ ಜೀವನ ಶೈಲಿ ಬಗ್ಗೆನೂ ಪತಂಜಲಿ ಮಹರ್ಷಿಗಳು ಮಾರ್ಗದರ್ಶನ ನೀಡಿದ್ದಾರೆ. ಇದು ಯೋಗದ ಹೃದಯ ಭಾಗ ಎಂದು ನಾನು ಹೇಳುತ್ತೇನೆ. ಪತಂಜಲಿಯವರು ಯೋಗದ ಮೊದಲ 2 ಅಂಗಗಳಾಗಿ ಯಮ ನಿಯಮಗಳನ್ನು ಹೇಳಿದ್ದಾರೆ. ಆನಂತರ ಯಮಗಳು ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಹಾಗೂ ನಿಯಮಗಳು ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಹ. ಅಂದರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಗಮನಿಸಿ, ಯೋಗದ ಆರಂಭವೇ ನೈತಿಕ ಜೀವನದಿಂದ ಆಗುತ್ತದೆ, ಏಕೆಂದರೆ ಅಶಾಂತ ಮನಸ್ಸಿಗೆ ಧ್ಯಾನ ಕಷ್ಟ. ದೀಸ್ ರೂಲ್ಸ್ ಆರ್ ಫಾರ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಆ್ಯಂಡ್ ಶುಡ್ ಬಿ ಪ್ರಾಕ್ಟೀಸ್ಡ್ 24/7. ಅಹಿಂಸೆ ಎಂದರೆ ಕೇವಲ ದೈಹಿಕ ಹಿಂಸೆ ಮಾಡದಿರುವುದಲ್ಲ, ನಮ್ಮ ಮಾತು ಮತ್ತು ಆಲೋಚನೆಯಲ್ಲಿಯೂ ಸೌಮ್ಯತೆ ಇರಬೇಕು. ಅಂದರೆ ಕಾಯ, ವಾಚ, ಮನಸ್ಸ. ಸಂತೋಷ ಎಂದರೆ ಇರುವುದರಲ್ಲಿ ತೃಪ್ತಿ ಹೊಂದುವುದು. ಸ್ವಾಧ್ಯಾಯ ಎಂದರೆ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವುದು. ಭಗವದ್ಗೀತಾ, ಶ್ರೀಮದ್ ಭಾಗವತ, ಉಪನಿಷತ್ ಇತ್ಯಾದಿ ಗ್ರಂಥಗಳ ನಿಯಮಿತ ಪಠನ ಇದರೊಂದಿಗೆ ಸೇರುತ್ತದೆ. ಈಶ್ವರ ಪ್ರಣಿಧಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತೇನೆ. ಈಶ್ವರ ಅರ್ಪಣ ಬುದ್ಧಿ ಅಥವಾ ಶರಣಾಗತಿ ಮತ್ತು ಈಶ್ವರ ಪ್ರಸಾದ ಭಾವ. ಮಂಕುತಿಮ್ಮನ ಕಗ್ಗದಲ್ಲಿ ಬರುವ ಈ ಸಾಲುಗಳು ಇಲ್ಲಿ ಸೂಕ್ತವೆನಿಸುತ್ತವೆ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ, ಕುದುರೆ ನೀನ್ ಅವನು ಪೇಳ್ದಂತೆ, ಪಯಣಿಗರು ಮದುವೆಗೋ ಮಸಣಕೋ ಮತಿಗೆಟ್ಟು ಓಡಿಸಲು ಕದಡದಿರು ಮನವನ್ನು ಮಂಕುತಿಮ್ಮ. ಆದ್ದರಿಂದ ಪತಂಜಲಿ ಯೋಗಸೂತ್ರವು ಕೇವಲ ಧ್ಯಾನದ ಗ್ರಂಥವಲ್ಲ, ಅದು ಸಮಗ್ರ ಆರೋಗ್ಯ ಮತ್ತು ಉತ್ತಮ ಜೀವನದ ಮಾರ್ಗದರ್ಶಿ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಒಂದು ಯಮ ಅಥವಾ ಒಂದು ನಿಯಮವನ್ನು ಜೀವನದಲ್ಲಿ ಜಾಗೃತಿಯಿಂದ ಅನುಸರಿಸಲು ಆರಂಭಿಸಿದರೆ ಅದು ಸಮಾಜದ ಆರೋಗ್ಯಕ್ಕೂ ಮಹತ್ವದ ಕೊಡುಗೆಯಾಗುತ್ತದೆ. ಡಾಕ್ಟರ್ ರಾಮನಾಥ ಶೆಣೈ ಅವರೇ, ತಾವು ವೈದ್ಯರು ಮತ್ತು ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡ್ತೀರಿ. ಈ ಬಾರಿಯ ಯೋಗ ದಿನಾಚರಣೆಯ ವಿಷಯವೇ ಆರೋಗ್ಯವಂತ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ಈಗ ತಾವು ಮಾಡ್ತಾ ಇರುವಂತಹ ಯೋಗ ಏನಿದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತಂದಿದೆ ಅಂತೀರಿ? ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದಾಗ ರೋಗದ ಚಿಕಿತ್ಸೆಯೇ ವೈದ್ಯನ ಮುಖ್ಯ ಕರ್ತವ್ಯ ಎಂದು ಭಾವಿಸಿದ್ದೆ. ಆದರೆ ವರ್ಷಗಳು ಕಳೆದಂತೆ ಒಂದು ಸತ್ಯ ಸ್ಪಷ್ಟವಾಯಿತು. ಔಷಧಿಗಳು ದೇಹವನ್ನು ಗುಣಪಡಿಸಬಹುದು, ಆದರೆ ಮನಸ್ಸಿನ ಆರೋಗ್ಯವನ್ನು ಬೆಳೆಸುವುದು ಜೀವನ ಶೈಲಿಯ ಮೂಲಕವೇ ಸಾಧ್ಯ. ಸುಮಾರು 50% ಕಾಯಿಲೆಗಳು ಮನಸ್ಸಿನ ಮೂಲಕವೇ
ಉತ್ಪನ್ನವಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಪತಂಜಲಿ ಯೋಗ ಸೂತ್ರವನ್ನು ಅಧ್ಯಯನ ಮಾಡಿ ಅದರಂತೆ ಸಾಧನೆ ಮಾಡಲು ಆರಂಭಿಸಿದ ನಂತರ ನನ್ನ ಜೀವನದಲ್ಲಿ 3 ಬದಲಾವಣೆಗಳನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದೆ. ಮೊದಲನೆಯದು, ಒತ್ತಡವನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಯಿತು. ಎರಡನೆಯದು, ಪ್ರತಿಕ್ರಿಯಿಸುವ ಬದಲು ಪ್ರತಿಸ್ಪಂದಿಸುವ ಅಭ್ಯಾಸ ಬೆಳೆಯಿತು. ರೆಸ್ಪಾಂಡ್ ನಾಟ್ ರಿಯಾಕ್ಟ್. ಮೂರನೆಯದು, ಆಂತರಿಕ ಶಾಂತಿ ನಿಧಾನವಾಗಿ ಜೀವನದ ಒಂದು ಭಾಗವಾಯಿತು. ಇದು ಯಾವುದೋ ಅದ್ಭುತವಲ್ಲ, ಇದು ಪತಂಜಲಿಯವರು ಹೇಳಿದ ಅಭ್ಯಾಸ ಮತ್ತು ವೈರಾಗ್ಯದ ಫಲ. ಇಂದಿಗೂ ನಾನು ಸಾಧಕನೇ, ಪ್ರತಿದಿನ ಕಲಿಯುತ್ತಲೇ ಇದ್ದೇನೆ. ಯೋಗದಲ್ಲಿ ಅಂತ್ಯ ಎಂಬುದಿಲ್ಲ, ಅದು ಜೀವನ ಪರ್ಯಂತದ ಪಯಣ. ಬಹಳಷ್ಟು ಜನಕ್ಕೆ ವಯಸ್ಸಾಗ್ಬಿಟ್ಟಿದೆ, ಆದರೆ ಚಿಕ್ಕ ವಯಸ್ಸಿಂದ ಅವರು ಯೋಗ ಮಾಡಿಲ್ಲ. ಈ ವಯಸ್ಸಲ್ಲಿ ನಮ್ಗೆ ಯಾಕೆ ಯೋಗ ಅಂತ ಹೇಳೋ ಬಹಳಷ್ಟು ಜನ ಹಿರಿಯರನ್ನು ನಾವು ನೋಡ್ತೀವಿ. ಅವರಿಗೆ ತಮ್ಮ ಸಲಹೆ ಏನು ಡಾಕ್ಟ್ರೆ? ಯೋಗ ಆರಂಭಿಸಲು ಎಂದಿಗೂ ತಡವಾಗುವುದಿಲ್ಲ. ನಾನು ದಿನ ಬೆಳಗ್ಗೆ ಹೋಗ್ತೇನೆ. 5:45ರಿಂದ 6:45 ನಮ್ಮ ಯೋಗ ಚೈತನ್ಯ ಯೋಗ ಕೇಂದ್ರ ಅಂತ ಗೋಕುಲಂನಲ್ಲಿದೆ. ಅಲ್ಲಿ ಡಾಕ್ಟರ್ BP ಮೂರ್ತಿ ಅಂತ ಯೋಗಾಚಾರ್ಯರು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಅಲ್ಲಿಂದ 7 ವರ್ಷದಿಂದ 80 ವರ್ಷದವರೆಗಿನವರು ಬಂದು ಮಾಡ್ತಾರೆ. ಒಂದು ಗ್ರೂಪಲ್ಲಿ ಮಾಡಿದರೆ ಅದೊಂದು ನಮಗೆ ಒಂದು ಹುರುಪು ಉತ್ಸಾಹ ಬರುತ್ತೆ. ಯಾಕಂದರೆ ಎಲ್ಲರೂ ಮಾಡ್ತಾರೆ, ನಾನು ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ಅಂತ ನಾವು ಬಗ್ಗಿಸ್ಲಿಕ್ಕೆ ಸ್ವಲ್ಪ ದೇಹ ಬಗ್ಗಿಸ್ಲಿಕ್ಕೆ ಶುರು ಮಾಡ್ತೇವೆ. ಆರಂಭದಲ್ಲಿ ದಿನಕ್ಕೆ ಕೇವಲ 20ರಿಂದ 30 ನಿಮಿಷ ಸಾಕು. 5 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ರಮಣ ಮಹರ್ಷಿಯವರು ಹೇಳಿದಂತೆ ಚುಮ್ಮ ಇರು. ಕೆಲವು ಸರಳ ಆಸನಗಳನ್ನು ಮಾಡಿ. 5 ಅಥವಾ 10 ನಿಮಿಷ ನಿಧಾನವಾಗಿ ಪ್ರಾಣಾಯಾಮ ಮಾಡಿ. ನಂತರ 10 ನಿಮಿಷ ಧ್ಯಾನ ಮಾಡಿ. ಓಂ, ಸೋಹಂ ಅಥವಾ ಗುರುಮುಖೇನ ಉಪದೇಶಿಸಿದ ಮಂತ್ರವನ್ನು ಧ್ಯಾನ ಮಾಡಬಹುದು. ಇದಕ್ಕಿಂತ ಮುಖ್ಯವಾದುದು ನಿಯಮಿತತೆ. ಪತಂಜಲಿಯವರು ಹೇಳುತ್ತಾರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಅಂದರೆ ದೀರ್ಘಕಾಲ ನಿರಂತರವಾಗಿ ಮಾಡಿದ ಅಭ್ಯಾಸವೇ ಫಲ ಕೊಡುತ್ತದೆ. ಈಗಿನ ಕಾಲದಲ್ಲಿ ಎಲ್ರಿಗೂ ನಮಗೆ ಟೈಮೇ ಇಲ್ಲ, ಯಾವುದಕ್ಕೂ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ನನ್ನ ಸಲಹೆ, ಕೊನೆಯ ಪಕ್ಷ ಬೆಳಗ್ಗೆ ಒಂದು 15 ನಿಮಿಷ ಮುಂಚಿತವಾಗಿ ಎದ್ದು 10-15 ನಿಮಿಷ ಸೂರ್ಯ ನಮಸ್ಕಾರ ಮಾಡಿದರೆ, ನಮ್ಮ ಗುರುಗಳು ಡಾಕ್ಟರ್ BP ಮೂರ್ತಿಯವರು ಹೇಳುವಂತೆ 10-12 ಸೂರ್ಯ ನಮಸ್ಕಾರ ಮಾಡಿದಲ್ಲಿ ಆಸನ, ಪ್ರಾಣಾಯಾಮ, ಮುದ್ರಾ, ಬಂಧ ಇವೆಲ್ಲದರ ಪ್ರಯೋಜನ ಪಡೆಯಬಹುದಾಗುತ್ತದೆ. ಅಂತಿಮವಾಗಿ ತಮ್ಮ ಸಂದೇಶ ಏನು ಡಾಕ್ಟರ್ ಶೆಣೈ ಅವರೇ? ನನ್ನ ವಿನಮ್ರ ಸಂದೇಶ ಒಂದೇ. ಇಂದು ನಾವು ವಿಜ್ಞಾನದಲ್ಲಿ ಬಹಳ ಮುಂದೆ ಹೋಗಿದ್ದೇವೆ, ಆದರೆ ಮನಸ್ಸಿನ ಶಾಂತಿಗಾಗಿ ಇನ್ನೂ ಹುಡುಕುತ್ತಲೇ ಇದ್ದೇವೆ. ಪತಂಜಲಿ ಮಹರ್ಷಿಗಳು ಸುಮಾರು 2000 ವರ್ಷಗಳ ಹಿಂದೆ ನೀಡಿದ ಮಾರ್ಗದರ್ಶನ ಇಂದಿಗೂ ಅಷ್ಟೇ ಪ್ರಸ್ತುತವಾಗಿದೆ. ಯೋಗ ಎಂದರೆ ಕೇವಲ ದೇಹವನ್ನು ಬಗ್ಗಿಸುವುದಲ್ಲ, ಮನಸ್ಸನ್ನು ಮೃದುಗೊಳಿಸುವುದು, ವ್ಯಕ್ತಿತ್ವವನ್ನು ಉನ್ನತಗೊಳಿಸುವುದು, ಜೀವನವನ್ನು ಅರ್ಥಪೂರ್ಣವಾಗಿಸುವುದು. ನಾವು ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡೋಣ. ಸ್ವಲ್ಪ ಯೋಗ, ಸ್ವಲ್ಪ ಪ್ರಾಣಾಯಾಮ, ಸ್ವಲ್ಪ ಧ್ಯಾನ, ಸ್ವಲ್ಪ ಸ್ವಾಧ್ಯಾಯ ಮತ್ತು ಎಲ್ಲರ ಬಗ್ಗೆ ಸ್ವಲ್ಪ ಹೆಚ್ಚು ಪ್ರೀತಿ ಮತ್ತು ಕರುಣೆ. ಓರ್ವ ಪ್ರಖ್ಯಾತ ಸಂತ ಪುರುಷರು ಹೇಳಿದಂತೆ, ಗೇಯಂ ಸಿ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಜವಿತ್ತಂ. ಆಗ ನಮ್ಮ ಭಜಗೋವಿಂದಂ ಕೀರ್ತನೆ ಶಂಕರಾಚಾರ್ಯರ ರಚನೆ. ಹೌದೌದು. ಆಗ ನಮ್ಮ ವೈಯಕ್ತಿಕ ಆರೋಗ್ಯ ಮಾತ್ರವಲ್ಲ, ಕುಟುಂಬ, ಸಮಾಜ ಮತ್ತು ರಾಷ್ಟ್ರದ ಆರೋಗ್ಯವು ಉತ್ತಮವಾಗುತ್ತದೆ. ಪತಂಜಲಿಯವರು ಹೇಳುವ ಈ ಸೂತ್ರವನ್ನು ನಾನು ನನ್ನ ಜೀವನದ ಮಾರ್ಗದರ್ಶಕವಾಗಿ ಸ್ವೀಕರಿಸಿದ್ದೇನೆ. ಮೈತ್ರಿ, ಕರುಣ, ಮುದಿತೋಪೇಕ್ಷಾಣಾಂ, ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣಾಂ ಭಾವನಾತಃ ಚಿತ್ತಪ್ರಸಾದನಂ. ಅಂದರೆ ಮೈತ್ರಿ, ಕರುಣೆ, ಪರರ ಯಶಸ್ಸಿನಲ್ಲಿ ಸಂತೋಷ ಮತ್ತು ಸಮಚಿತ್ತತೆ ಇವೇ ಮನಸ್ಸಿನ ಪ್ರಸನ್ನತೆಗೆ ದಾರಿ. ಇದಕ್ಕಿಂತ ಉತ್ತಮ ಆರೋಗ್ಯದ ಸಂದೇಶ ಇನ್ನೊಂದಿಲ್ಲ. DVಜಿಯವರು ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದ ಈ ಕವನದ ಸಾಲುಗಳೊಂದಿಗೆ ನನ್ನ ಸಂವಾದವನ್ನು ಅಂತ್ಯಗೊಳಿಸುತ್ತೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಒಳ್ಳೆಯದು ಡಾಕ್ಟರ್ ರಾಮನಾಥ ಶೆಣೈ ಅವರೇ, ಇದುವರೆಗೂ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು, ಚಿಂತನೆಗಳನ್ನು, ಅನುಭವಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
ಈ ಕಾರ್ಯಕ್ರಮದ ಕೊನೆಯಲ್ಲಿ ಭಾರತೀಯ ಸಂಸ್ಕೃತಿಯ ಶಾಶ್ವತ ಪ್ರಾರ್ಥನೆಯೊಂದಿಗೆ ವಿದಾಯ ಹೇಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಂದರೆ ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ನಿರೋಗಿಗಳಾಗಿರಲಿ, ಎಲ್ಲರೂ ಶುಭವನ್ನು ಕಾಣಲಿ, ಯಾರೂ ದುಃಖಕ್ಕೆ ಒಳಗಾಗದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಇದುವರೆಗೆ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಮೈಸೂರು. ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ ಮುಂದೆ ಮುಂದೆ ನಡೆಯುವ ಯೋಗ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ. ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ. ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.